ನಮಸ್ಕಾರ ಸ್ನೇಹಿತರೆ. ಬಂದ್ರ ಬನ್ನಿ. ನಮ್ಮ ಜೀವನದಲ್ಲಿ ಸ್ವಾತಂತ್ರ್ಯ ಅನ್ನೋದು ತುಂಬ ಮುಖ್ಯವಾಗಿರುವಂಥ ಪಾತ್ರ ವಹಿಸುತ್ತೆ. ಯಾಕೆಂದರೆ ಹುಟ್ಟಿದಾಗಿಂದ ಸಾಯೋ ತನಕ ನಮಗೆ ಯಾವಾಗ ಸ್ವಾತಂತ್ರ್ಯ ಸಿಗುತ್ತೆ ಅಂತೇಳಿ ಗೊತ್ತಾಗಲ್ಲ. ಅದು ಯಾವಾಗಾದರೂ ಸಿಗ್ಬೋದು. ಅದು ಸಣ್ಣ ವಯಸ್ಸಲ್ಲಿ ಸಿಗ್ಬೋದು, ಅಥವಾ ಯೌವನದಲ್ಲಿ ಸಿಗ್ಬೋದು, ಅಥವಾ ವಯಸ್ಸು ಆದಮೇಲೆ ಸಿಗ್ಬೋದು. ಅದು ಯಾವಾಗ ಸಿಗುತ್ತೆ ಅಂತೇಳಿ ಗೊತ್ತಾಗಲ್ಲ. ಇವತ್ತಿನ ಸ್ಟೋರಿ ಬಂದ್ಬಿಟ್ಟು ಅರ್ಪಿತ್ ಅವರ ಜೀವನದಲ್ಲಿ ನಿಜವಾಗ್ಲೂ ನಡೆದಿರುವಂಥ ಘಟನೆನ ಒಬ್ಬರ ಮುಂದೆ ಶೇರ್ ಮಾಡಿಕೊಂಡ್ರು. ಅವರು ನನ್ನ ಬಳಿ ಹೇಳಿದ್ರು, ಸೊ ಈ ಥರ ಒಂದು ಸ್ಟೋರಿ ಆಗಿದೆ ಅರ್ಪಿತ್ ಅನ್ನೋನ ಜೊತೆ. ಅವನು ನನ್ನ ಮುಂದೆ ಶೇರ್ ಮಾಡ್ಕೊಂಡ, ಇದನ್ನು ನಾನು ನಿನ್ನ ಮುಂದೆ ಶೇರ್ ಮಾಡ್ಕೊತಿದ್ದೀನಿ ಸರಿ ಅಂತೇಳಿ ನಾನು ಕೇಳಿಸ್ಕೊಂಡ್ಬಿಟ್ಟು ಅದೇ ಕಥೆನ ನಿಮ್ಮ ಮುಂದೆ ಇಂಚಾಗಿ ಹೇಳ್ತಿದ್ದೀನಿ. ಸೋನಿಪತ್ ಅನ್ನೋ ಊರಲ್ಲಿ ಅರ್ಪಿತ್ ಇರ್ತಾನೆ. ಇವನು ಹುಟ್ಟಿದಾಗಿಂದ ಅಪ್ಪ ಅಮ್ಮನ ಜೊತೆನೇ ಬೆಳೀತಿರ್ತಾನೆ. ಅವನಿಗೆ ಹಾಸ್ಟೆಲ್ ಅಂದ್ರೇ ಗೊತ್ತಿರಲ್ಲ. ಏನಿದ್ರೂ ಫ್ಯಾಮ್ಲಿಯಲ್ಲೇ ಕಷ್ಟ ಆದ್ರೂ ಅಮ್ಮ ಅಂತ ಕರೆಯೋದು, ಏನೋ ಒಂದು ದೊಡ್ಡ ಕೆಲಸ ಮಾಡಬೇಕು ಅಂದರೆ ಅಪ್ಪ ಅಂತ ಕರೆಯೋದು. ಸೊ ಇದರಲ್ಲೇ ಅವನ ಒಂದು ಜೀವನವನ್ನು ಕಳೀತಾ ಇರ್ತಾನೆ. ಅವನ SLC ಮುಗೀತು, PUC ಮುಗೀತು. ಇನ್ನು ಅವನಿಗೆ ಅನ್ನಿಸ್ತಿರತ್ತೆ, ನಾನು ಇಲ್ಲಿ ಇದ್ದು ಏನು ಮಾಡೋದಿದೆ, ಸೊ ಬೇರೆ ಕಡೆ ಹೋಗಿ ಸ್ಟಡಿ ಮಾಡೋಣ ಅಂಥೇಳಿ ಅವನು ಎಕ್ಸಾಮ್ ಬರೆದ್ಬಿಟ್ಟು ಪಾಸ್ ಆಗಿಬಿಟ್ಟು ಬೆಂಗಳೂರಲ್ಲಿ ಸೆಲೆಕ್ಟ್ ಆಗ್ತಾನೆ. ಒಂದು ದೊಡ್ಡದಾಗಿರುವಂಥ ಒಂದು ಕಾಲೇಜಲ್ಲಿ ಸೆಲೆಕ್ಟ್ ಆಗಿಬಿಟ್ಟು ಅಲ್ಲಿ ಅವನಿಗೆ ಸೀಟ್ ಸಿಗುತ್ತೆ. ಅಪ್ಪ ಅಮ್ಮಗೆ ಬೇಜಾರು, ಬಟ್ ಇವನಿಗೆ ಒಂಥರ ಖುಷಿ. ಯಾಕಂದರೆ ಇವನಿಗೆ ಫ್ರೀಡಮ್ ಸಿಕ್ತಲ್ಲ. ಸೊ ಯಾರು ಕೂಡ ರೆಸ್ಟ್ರಿಕ್ಷನ್ ಮಾಡೋ ಹಾಗಿಲ್ಲ. ಸೊ ನಾನು ಅವನು ಆಡಿದ್ದ ಆಟ ಅದೇ ಖುಷಿಯಲ್ಲಿ ಇರ್ತಾನೆ. ಫೈನಲಿ ಅವನಿಗೆ ಒಂದು ಸ್ವಾತಂತ್ರ್ಯ ಸಿಕ್ತು. ಇವನು ಬೆಂಗಳೂರಲ್ಲಿ ಬಂದು ಇರ್ತಾನೆ. ಇವನಿಗೆ ಯಾವ ಥರ ಎಕ್ಸೈಟ್ಮೆಂಟ್ ಅಂದರೆ, 1 ತಿಂಗಳಿರುತ್ತೆ ಅವನಿಗೆ ಕಾಲೇಜು ಶುರು ಆಗೋಕ್ಕೆ. ಬಟ್ ಇವನು 1 ತಿಂಗಳು ಮುಂಚೆನೇ ಬೆಂಗಳೂರಿಗೆ ಬಂದು ಒಂದು PGಯಲ್ಲಿ ಇರ್ತಾನೆ. ಇವನಿಗೆ ಒಬ್ಬನೇ ಇರೋದಂದರೆ ತುಂಬ ಇಷ್ಟ. ಹುಟ್ಟಿದಾಗಿಂದ ಒಬ್ಬನೇ ಇರೋದಂದರೆ ತುಂಬ ಇಷ್ಟ. ಆದರೆ ಅವನಿಗೆ ಒಬ್ಬನೇ ಇರೋಕ್ಕೆ ಯಾರೂ ಬಿಟ್ಟಿರಲಿಲ್ಲ. ಹಾಗೆ ಬಂದು ಒಂದು PGಯಲ್ಲಿ ಸೇರ್ಕೊಂಡ್ಬಿಡ್ತಾನೆ. ಆ PGಯಲ್ಲಿ ಯಾರೂ ಇರೋದೇ ಇಲ್ಲ ಅಂದರೂ ಕೂಡ ಇವನು ಅರ್ಪಿತು ಅಲ್ಲಿ ಬಂದಿರ್ತಾನೆ ಒಬ್ಬನೇ. ಯಾಕಂದರೆ ಅವನಿಗೆ ಒಬ್ಬನೇ ಇರೋದು ತುಂಬ ಇಷ್ಟ ಅಲ್ಲ. PGಯಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ. ಸ್ವಲ್ಪ ದಿನ ಕಳೀತಾ ತಂದೆಯವರೆಲ್ಲ ಫೋನ್ ಮಾಡ್ತಿರ್ತಾರೆ, ಹೆಂಗಿದೆಯಾ, ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಇರ್ತಾರೆ. ಅವಾಗೆಲ್ಲ ಕಷ್ಟ, ಊಟ ಅಂದಾಕರ ಅಮ್ಮನ ಕೈ ರುಚಿ ನೆನಪಾಗ್ತಿತ್ತು, ಕಷ್ಟ ಅಂದಾಕರ ಅಪ್ಪನ ಹೆಗಲು ನೆನಪಾಗ್ತಿತ್ತು. ಸೊ ಇವೆಲ್ಲವನ್ನು ಒಬ್ಬನೇ ಇದ್ದಾಕರ ಎಲ್ಲವೂ ನೆನಪಾಗ್ತಿತ್ತು. ಯಾಕಂದರೆ ಇಲ್ಲಿ PGಯಲ್ಲಿ ಯಾರೂ ಕೂಡ ಏನು ಮಾಡೋಕ್ಕಾಗಲ್ಲ. ಇವನು ಎದ್ರೂ ಇವನೇ ಎದ್ದೇಳಬೇಕು. ಆದರೆ ಏನು ಕೆಲಸ ಮಾಡಬೇಕಂದ್ರೂ ಇವನೇ ಮಾಡ್ಕೋಬೇಕು. ಯಾವುದೇ ಥರದ ಕೆಲಸ ಇದ್ರೂ ಕೂಡ ಇವನೇ ಮಾಡ್ಕೋಬೇಕು. ಇದು ಆಗಿದ್ದು 2019ರಲ್ಲಿ. ಇವನಿಗೆ ಮನೇಲಿದ್ದಾಕರ ಚಿಕನ್ ತಿನ್ನಬೇಡ, ಅದು ತಿನ್ನಬೇಡ ಅಂತೇಳಿ ತುಂಬ ರಿಸ್ಟ್ರಿಕ್ಷನ್ ಇತ್ತು. ಬಟ್ ಇವನು PGಯಲ್ಲಿ ಬಂದು ಸೇರ್ಕೊಂಡಾಕರ ಚಿಕನ್ ಮೇಲೆ ತುಂಬ ಇಂಟ್ರೆಸ್ಟ್ ಬಂದುಬಿಡುತ್ತೆ. ಯಾವಾಗ ಚಿಕನ್ ತಿನ್ನಲಿ, ಏನು ಮಾಡಲಿ ಅಂತೇಳಿ ಯಾವಾಗಲೂ 24 ಗಂಟೆ ಬರೀ ಚಿಕನ್ ತಿನ್ನೋದೇ ಮಾಡ್ತಿರ್ತಾನೆ. ಸೊ ಇನ್ನೂ 1 ತಿಂಗಳಿದೆ ಕಾಲೇಜ್ ಶುರು ಆಗೋಕ್ಕೆ. ಬಟ್ ಇವನಿಗೆ ಬರೀ ಅಲ್ಲೇ PGಯಲ್ಲಿರೋದು, ಮಲ್ಕೊಳ್ಳೋದು, ಹಾಯಾಗಿರೋದು ಅದೇ ಆಗ್ತಿರತ್ತೆ. ಆದರೆ ಸ್ವಲ್ಪ ದಿನಗಳ ಕಳೀತಾ ಇವನಿಗೆ ಮನೆ ನೆನಪಾಗ್ತಿರತ್ತೆ. ಯಾಕಂದರೆ ಮನೆ ಊಟ, ಮನೇಲಿ ಅಪ್ಪ ಅಮ್ಮ ಎಲ್ಲರೂ ಇರ್ತಾರೆ. ಬಟ್ ಇಲ್ಲಿ ನಾನು ಒಬ್ಬನೇ ಇರಬೇಕಲ್ಲ ಅಂಥೇಳಿ ಮನೆಯವರೆಲ್ಲ ನೆನಪಾಗ್ತಿರ್ತಾರೆ. ಹಾಗೆ ಕಳೀತಾ ಚಿಕನ್ ತಿನ್ನೋದು ಜಾಸ್ತಿ ಮಾಡ್ತಾ ಇರ್ತಾನೆ. 2-3 ತಿಂಗಳು ಕಳೀತು. ಮೂವಿಗೆ ಹೋಗೋದು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು, ನೆಟ್ಫ್ಲಿಕ್ಸಲ್ಲಿ ವೀಡಿಯೋಗಳನ್ನೆಲ್ಲ ನೋಡೋದು, ಚಿಕನ್ ತಿನ್ನೋದು, 24 ಗಂಟೆ ಇವನ್ನೇ ಮಾಡ್ತಿರ್ತಾನೆ ಅವನು. ಸೊ ತುಂಬ ಸಿಕ್ಕಾಪಟ್ಟೆ ರಿಚ್ ಇರ್ತಾರೆ ಮನೆಯಲ್ಲಿ. ಬರೀ ಇದನ್ನೇ ಮಾಡ್ತಿರ್ತಾನೆ. ಯಾವಾಗ ಮಲ್ಕೋಬೇಕು ಅನ್ನೋದು ಗೊತ್ತಿಲ್ಲ, ಯಾವಾಗ ಎದ್ದೇಳ್ಬೇಕು ಅನ್ನೋದು ಗೊತ್ತಿಲ್ಲ. ಇನ್ನೂ ಏನು ಗೊತ್ತಾ ಸ್ನೇಹಿತರೆ, ಸೊ ನಾವು ಸಣ್ಣವರಿದ್ದಾಕ್ರ ಹಗಲತ್ತಲ್ಲಿ ಓದ್ತೀವಿ. ಆದರೆ ದೊಡ್ಡವ್ರು ಆಗ್ತಾ ಬರೀ ರಾತ್ರಿ ಆದ್ರೇ ಓದ್ತೀವಿ, ಹಗಲತ್ತಲ್ಲಿ ಓದೋದೇ ಇಲ್ಲ. ಸೊ ಅದೇ ಥರ ಇವನು ಮಾಡ್ತಿದ್ದ. ಇವನಿಗೆ ಓದಬೇಕಂತ ಅನಿಸಿದ್ರೆ ರಾತ್ರಿ ಹೊತ್ತು ಎದ್ದು ಓದ್ತಿದ್ದ, ಆರಾಮಾಗಿ ಮಲ್ಕೋತಿದ್ದ, ಟೈಮ್ ಪಾಸ್ ಮಾಡ್ತಿದ್ದ. PGಯಲ್ಲಿ ಯಾರೂ ಇಲ್ಲ, ಒಬ್ಬನೇ ಇರ್ತಿದ್ದ. ಇದೇ ರಿಪೀಟ್ ಆಗ್ತಾ ಇತ್ತು. ಚಿಕನ್ ತಿನ್ನೋದು, ಮಜಾ ಮಾಡೋದು, ಮಕ್ಕಳೋದು, ಇಷ್ಟೇ ಮಾಡ್ತಿದ್ದ ಅವನು. ಅವನ ಒಂಟಿತನನ ಅವನು ಎಂಜಾಯ್ ಮಾಡ್ತಾನೇ ಇದ್ದ. ಒಂದು ದಿನ ಹೀಗೆ ಚಿಕನ್ ತಿಂದು ಪಾರ್ಸಲ್ ತೊಗೊಂಬಂದು ರೂಮಲ್ಲಿ ಒಂದು ಫ್ರಿಡ್ಜ್ ಇರುತ್ತೆ, ಅದರಲ್ಲಿ ಹಾಕಿ ಇಟ್ಟಿರ್ತಾನೆ. 10 ಗಂಟೆ ಅನ್ನೋಷ್ಟರೊಳಗೆ ಅವ್ನು ಮಲ್ಕೊಂಡ್ಬಿಡ್ತಾನೆ. ಆಗುತ್ತೆ. ಅವನ ಬಾಲ್ಕನಿಯಿಂದ ಅವನ ಹೆಸರು ಕರೀತಾರೆ, ಅರ್ಪಿತ್ ಅಂತೇಳಿ. ಇವನಿಗೆ ಅನ್ನಿಸ್ತಿರುತ್ತೆ, ಅರ್ಪಿತ್ ಯಾರು ಕರೆದಂಗೆ ಆಯ್ತಲ್ಲ ಅಂಥೇಳಿ ಆ ಬಾಲ್ಕನಿಯಲ್ಲಿ ಹೋಗಿ ನೋಡ್ತಾನೆ. ಅಲ್ಲಿ ಯಾರೂ ಇರೋದಿಲ್ಲ. ಅವ್ನು ತಿಳ್ಕೊತಾನೆ, ಅರ್ಪಿತ್ ಅನ್ನೋ ನಾನು ಒಬ್ಬನೇ ಇರ್ತೀನ, ಬೇರೆ ಯಾರಾದರೂ ಇರ್ಬೋದಲ್ಲ ಅಂಥೇಳಿ ತಲೆ ಕೆಡಿಸ್ಕೊಳ್ಳಾರ್ದೆ ಮತ್ತೆ ಬಂದು ಮಲ್ಕೋತಾನೆ. ಮತ್ತೆ 1 ಗಂಟೆ ಬಿಟ್ಟು ಮತ್ತೆ ಅರ್ಪಿತ್ ಅಂತ ಕರೀತಾನೆ. ಸೊ ಇವನಿಗೆ ಭಯ ಆಗೋಕ್ಕೆ ಶುರು ಆಗ್ಬಿಡುತ್ತೆ. 2ನೇ ಸಲ ಕರೆದಾಕ್ರ ಯಾರೋ ಕರೀತಿದ್ದಾರೆ. ನಾನು ಎದ್ದು ಹೋಗಿ ನೋಡಿದಾಕ್ರ ಅಲ್ಲಿ ಯಾರೂ ಇಲ್ಲ.
ಸೊ ಏನಾಗ್ತಿದೆ ಇಲ್ಲಿ ಪಿ ಜಿ ಒಳಗರೆ ನಾನು ಒಬ್ಬನೇ ಇದ್ದೀನಿ, ಯಾರೂ ಇಲ್ಲ ನನ್ನ ಬಿಟ್ಟು. ಏನಿದು ಈ ಥರ ಆಗ್ತಿದೆಯಲ್ಲ, ಓನರ್ ಬೇರೆ ಇಲ್ಲ ಇಲ್ಲಿ, ಯಾರೂ ಇಲ್ಲ, ಏನಿದು ಅಂಥೇಳಿ ಸುಮ್ಮನೆ ಮಲ್ಕೋತಾನೆ. ಹಾಗೆ ಮಲಗ್ತಾ ಟೈಮ್ ಆಗ್ತಾ ಇರುತ್ತೆ. ರಾತ್ರಿ 12, 1, 2, 3 ಆಗುತ್ತೆ. ಇವನಿಗೆ ನಿದ್ದೆ ಅನ್ನೋದೇ ಬರಲ್ಲ. ಸೊ ಆ ಬಾಲ್ಕನಿಯಲ್ಲೇ ನೋಡ್ತಿರ್ತಾನೆ, ಮತ್ತೆ ಹೆಸರು ಕರೀತಾರೇನೋ ಅಂತೇಳಿ. ಸ್ವಲ್ಪ ನಿದ್ದೆಗೆ ಜಾರ್ತಾನೆ, ಮತ್ತೆ ಅರ್ಪೀತ್ ಅಂತ ಕರೀತಾರೆ, ಮತ್ತೆ ಎದ್ದೇಳ್ತಾನೆ. ಹಾಗೆ ಆಗ್ತಾ 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 ಇವನಿಗೆ ಅದೇ ಬಾಲ್ಕನಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಆಗುತ್ತೆ. ಬೆಳಗ್ಗೆ ಯಾವಾಗ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಆ ಬಾಲ್ಕನಿಯಲ್ಲಿ ಮುಳುಗಿರ್ತಾನೆ ಇವನು. ಯಾರಾದರೂ ನನ್ನ ಹೆಸರು ಕರೀತಾರೇನೋ ಅಂತೇಳಿ. ಸೊ ಹಗಲತ್ತಲ್ಲಿ ಚಿಕನ್ ತಿಂದ್ಬಿಟ್ಟು ಹಾಗೇ ಮಲ್ಕೊಂಡ್ಬಿಡ್ತಾನೆ. ಮತ್ತು ಮರುದಿನ ಏನು ಮಾಡ್ತಾನೆ, ಹಾಗೆ ಅವ್ನು ರಿಪೀಟೆಡ್ ಕೆಲಸ ಮಾಡ್ತಾನಲ್ಲ. ಸೊ ಚಿಕನ್ ಅಂದ್ರೆ ಭಾಳ ಇಷ್ಟ ಇವನಿಗೆ. ಚಿಕನ್ ತಂದುಬಿಟ್ಟು ಆ ಫ್ರಿಜ್ಜಲ್ಲಿ ಇಟ್ಟಿರ್ತಾನೆ. ಸೊ ತಿಂದ್ಬಿಟ್ಟು ಮಲ್ಕೋತಾನೆ. ಅದೇ ದಿನ ರಾತ್ರಿ ಏನಾಗುತ್ತೆ, ಇವನಿಗೆ ಅರ್ಪಿತ್ ಅನ್ನೋರ ಹೆಸರು ಯಾರೂ ಕರೆಯೋದೇ ಇಲ್ಲ. ಇವನು ಕರೀತಾರೆ ಅಂತೇಳಿ ಅದೇ ಗುಂಗಲ್ಲಿ ಮಲ್ಕೊಂಡಿರ್ತಾನೆ, ಬಟ್ ಯಾರೂ ಕರೆಯೋದೇ ಇಲ್ಲ. ಹಾಗೆ ಮಲಗ್ತಾ ಮಲಗ್ತಾ ಅವ್ನ ಬಾಲ್ಕನಿ ಒಳಗೆ ಯಾರೋ ಬಂದು ಜಿಗಿದ್ರು ಹಾಗೆ ಕಾಣಿಸುತ್ತೆ. ಸೊ ಇವನಿಗೆ ಮತ್ತೆ ಎದ್ಬಿಡ್ತಾನೆ, ಏನೋ ಭಯ ಆಗುತ್ತೆ. ಸೊ ಯಾರೋ ಓಡಾಡ್ತಿರುವಂಥ ಶಬ್ದ ಎಲ್ಲ ಶುರು ಆಗ್ತಿರುತ್ತೆ. ಇವನಿಗೆ ಯಾರೋ ಬಂದಾರೇನೋ, ಯಾರು ಇರ್ಬೋದು ಇದು, ಯಾರಾದರೂ ಕಳ್ಳತನ ಮಾಡೋಕ್ಕೆ ಬಂದಿದ್ದಾರಾ, ಯಾರಾದರೂ ಇರ್ಬೋದಾ ಅಂಥೇಳಿ ಇವನಿಗೆ ಭಯ ಶುರು ಆಗ್ತಿರುತ್ತೆ. ಸರಿ ಬಿಡು ಅಂತೇಳಿ ಅದೇ ಬಾಲ್ಕನಿಗೆ ನೋಡ್ತಿರ್ತಾನೆ. ಆದರೆ ಯಾರಾದರೂ ಬರ್ತಾರಾ ಒಳಗೆ ಅನ್ನೋದನ್ನೇ ನೋಡ್ತಿರ್ತಾನೆ, ಬಟ್ ಯಾರೂ ಬರ್ತಿರಲ್ಲ. ಸೊ ಇಡೀ ದಿನ ಅದೇ ಆಗ್ತಿರುತ್ತೆ. ಸ್ವಲ್ಪ ಹೊತ್ತು ಕಣ್ಮುಚ್ಚು ಮಲ್ಕೊಂಡಿರ್ತಾನೆ. ಇವನಿಗೆ ಎಚ್ಚರ ಆಗುತ್ತೆ ಸಡನ್ನಾಗಿ. ಅವನು ಫ್ರಿಡ್ಜ್ ಪಕ್ಕದಲ್ಲಿ ಯಾರೋ ಏನೋ ತಿಂತಿರೋ ಹಾಗೆ ವಿಚಿತ್ರ ಆಗಿ ಹರ್ಕೊಂಡು ತಿನ್ನೋ ಥರ ಯಾರೋ ಒಬ್ಬರು ತಿಂತಿರೋದನ್ನ ಇವನಿಗೆ ಶಬ್ದ ಬರುತ್ತೆ. ಯಾರಿರ್ಬೋದು ಇದು ಅಂಥೇಳಿ ಅವನು ಬೆಡ್ಡಿಂದ ತಲೆಗಿಳಿದು ನೋಡ್ತಾನೆ. ಯಾವುದೋ ಒಬ್ಬರು ದೊಡ್ಡ ವಿಚಿತ್ರ ಆಗಿರೋವಂತಹ ಒಂದು ಶಾಡೋ, ಅಂದರೆ ನೆರಳು ಅಲ್ಲಿ ಏನೋ ತಿಂತಿರುತ್ತೆ, ಕೈಯಲ್ಲಿ ಚಿಕನ್ ಇರುತ್ತೆ. ಸೊ ಇವನಿಗೆ ತುಂಬ ಭಯ ಆಗ್ತಿರುತ್ತೆ. ಹಂಗೆ ಜೋರಾಗಿ ಕಿರಿಸ್ತಾನೆ. ಸೊ ಅಲ್ಲಿ ಯಾರೂ ಕಾಣಿಸೋದೇ ಇಲ್ಲ. ಅದೇ ಭಯದಲ್ಲಿ ಮಲ್ಕೊಂಡ್ಬಿಡ್ತಾರೆ. ಸೊ ಒಂದಿನ ಮುಗೀತು. 2 ದಿನ ಬಿಟ್ಟು ಅವನ ಫ್ರೆಂಡ್ ಒಬ್ಬನು ಬರ್ತಿರ್ತಾನೆ, ಇವನ ರೂಮ್ಮೇಟು. ಅವನ ಹೆಸರು ಸಂದೀಪ್ ಅಂತೇಳಿ. ಅವನ ಫ್ರೆಂಡ್ ಬರ್ತಾನೆ. ಸೊ ಅವನಿಗೆ ಸ್ವಲ್ಪ ಮಾಟ ಮಂತ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು, ಸ್ವಲ್ಪ ಗೊತ್ತಿತ್ತು ಅವನಿಗೆ. ಸೊ ನನ್ನ ಫ್ರೆಂಡ್ ಬರ್ತಾನೆ, ಒಬ್ಬನೇ ನಾನು ಇರಲ್ಲ ಅಂಥೇಳಿ ಒಂದು ದಿನ ಹೆಂಗೋ ಕಳೀತಾನೆ. ಮರುದಿನ ಅವನ ಫ್ರೆಂಡ್ ಸಂದೀಪ್ ಬರ್ತಾನೆ. ಸೊ ಅವನಿಗೆ ಫಸ್ಟು ರೂಮಿಗೆ ವಿಸಿಟ್ ಆದ ತಕ್ಷಣ ಅವನಿಗೆ ಒಂದು ಡೌಟ್ ಬರುತ್ತೆ, ಇಲ್ಲಿ ಯಾವುದಾದ್ರೂ ಒಂದು ನೆಗೆಟಿವ್ ಶಕ್ತಿ ಇದೆನಾ ಅಂಥೇಳಿ ಇವನಿಗೆ ಡೌಟ್ ಬರ್ತಿರತ್ತೆ ಸಂದೀಪ್ಗೆ. ಅದನ್ನೇ ಇವನು ಅರ್ಪಿತ್ಗೆ ಕೇಳೋದಾಕ್ರ ಅರ್ಪಿತ್ ಹೇಳ್ತಾನೆ, ಇಲ್ಲಿ ಯಾವುದೇ ಥರದ ಆ ಥರ ಇಲ್ಲ. ಸೊ ನಾನು ಒಬ್ಬನೇ ಇದ್ನಲ್ಲ, ಸೊ ನನಗೆ ಆ ಥರ ಎಲ್ಲ ಆಗ್ತಿತ್ತೇನೋ ಅಂಥೇಳಿ ಇವನು ಮಾತಲ್ಲೇ ಮರೆಸ್ಬಿಡ್ತಾನೆ, ಏನೂ ಹೇಳಲ್ಲ. ಸೊ ಹಾಗೆ ಇಬ್ಬರು ಕೂಡ ಸೇರಿಕೊಂಡು ಫುಲ್ಲು ಮಜಾ ಮಾಡೋದು, ಕಾಲೇಜ್ಗೆ ಹೋಗೋದು, ಕ್ಲಾಸ್ ಕೇಳೋದು, ಪಿ ಜಿಲಿ ಬರೋದು, ಅದೇ ಥರ ಎಂಜಾಯ್ನ ಮಾಡ್ತಿರ್ತಾರೆ. ಒಂದು ದಿನ ಸ್ಯಾಟರ್ಡೆ ಸಂದೀಪ್ ಹೇಳ್ತಾನೆ, ಬಾರೋ ಇಬ್ಬರು ಆಚೆ ತಿರುಗಾಡಿ ಬರೋಣ, ಇಲ್ಲೇ ಒಂದು ಸ್ವಲ್ಪ ದೂರ ಒಂದು ವಾಟರ್ ಫಾಲ್ಸ್ ಇದೆ ಅಂತೆ ಬೆಂಗಳೂರಲ್ಲಿ, ನೋಡ್ಕೊಂಬಂದ್ಬಿಟ್ಟು ಎಂಜಾಯ್ ಮಾಡಿ ಬಾ ಅಂಥೇಳಿ ಇವರು ಹಗಲತ್ತಲ್ಲಿ ಹೋಗೋದು ಬಿಟ್ಟು ರಾತ್ರಿ ಹೊತ್ತು ಹೋಗ್ತಾರೆ. ಅಲ್ಲಿ ಕಾಲ 6 ಗಂಟೆಗೆ ಪಿ ಜಿನ ಬಿಡ್ತಾರೆ. ಸುಮಾರು ಏನಿಲ್ಲ ಅಂದ್ರೆ ಒಂದು 7-7:30 ಆಗಿರುತ್ತೆ. ಪಿ ಜಿಯಿಂದ ಆ ವಾಟರ್ ಫಾಲು ಏನಿಲ್ಲ ಅಂದ್ರೆ ಒಂದು 30 ಕಿಲೋಮೀಟರ್ ದೂರ ಇರುತ್ತೆ, 1 ಗಂಟೆ ಜರ್ನಿ. ಬೆಂಗಳೂರಲ್ಲಿ ಟ್ರಾಫಿಕ್ನೆಲ್ಲ ದಾಟ್ಬಿಟ್ಟು ಹೋಗ್ಬೇಕಾದ್ರೆ ಸೊ 7:30 ಹಂಗೆ ಹೋಗ್ತಾರೆ ಅಲ್ಲಿಗೆ. ಸೊ ಅಲ್ಲೋಗಿ ನೋಡಿದಾಕ್ರ ಇವ್ರಿಗೆ ಅನಿಸುತ್ತೆ ಅಲ್ಲಿ ಏನು ಕೂಡ ಇರೋದೇ ಇಲ್ಲ. ಸೊ ಆ ವಾಟರ್ ಫಾಲು ಕಂಪ್ಲೀಟಾಗಿ ಒಣಗಿರುತ್ತೆ, ಅಲ್ಲಿ ಏನು ಅನ್ನೋದೇ ಇರಲ್ಲ. ಸೊ ಇವನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸನ್ನ ನೋಡಿಬಿಟ್ಟು ಅಲ್ಲಿಗೆ ಬಂದಿರ್ತಾರೆ. ಆದರೆ ಅರ್ಪಿತ್ತು ಒಂಥರ ವಿಚಿತ್ರವಾಗಿ ಆಡ್ತಿರ್ತಾನೆ. ಇವನು ದಿನ ಚಿಕನ್ ತಿಂತಿರೋನು, ಅಲ್ಲಿ ಚಿಕನ್ನೇ ತಿಂತಿರಲಿಲ್ಲ, ಬರೀ ಇವನು ಚಿಕನ್ನೇ ಹುಡುಕಾಡ್ತಿರ್ತಾನೆ. ಎಲ್ಲಿ ಚಿಕನ್ ಸಿಗುತ್ತೆ, ಎಲ್ಲಿ ಏನು ಮಾಡೋದು, ಹೆಂಗೆ ತಿನ್ನೋದು ಅಂತೇಳಿ ಅದನ್ನೇ ಹುಡುಕಾಡ್ತಿರ್ತಾನೆ. ಬಟ್ ಅವ್ನಿಗೆ ಚಿಕನ್ ಸಿಗ್ತಿರಲ್ಲ. ಸೊ ಹಾಗೆ ದೂರ ಹೋದ್ಮೇಲೆ ಒಂದು ಚಿಕನ್ ಸೆಂಟ್ರ್ ಕಾಣಿಸುತ್ತೆ ಅವನಿಗೆ. ಅಲ್ಲೂ ಹೋಗಿ ಅವನು ಚಿಕನ್ ಪಸಂದಾಗಿ ತಿಂತಾನೆ. ತಿಂದ್ಬಿಟ್ಟು ಬಾರೋ ಹೋಗೋಣ ಅಂಥೇಳಿ ಅವರಿಗೆ ಸಂದೀಪ್ಗೆ ಏನು ಅಂದರೆ, ಸೊ ಇಷ್ಟು ದೂರ ಬಂದೀವಿ, ವಾಟರ್ ಫಾಲ್ ನೋಡಲಿಲ್ಲ, ಏನು ಮಾಡೋದು ಅಂತೇಳಿ. ಆವಾಗ ಅರ್ಪಿತ್ ಹೇಳ್ತಾನೆ, ನನಗೆ ಇನ್ನೊಂದು ವಾಟರ್ ಫಾಲ್ ಗೊತ್ತಿದೆ, ಅಲ್ಲಿ ಹೋಗೋಣ ಬಾ. ಸೊ ಇದಕ್ಕಿಂತ ಚೆನ್ನಾಗಿರೋದು, ಮಸ್ತಾಗಿರೋದು ವಾಟರ್ ಫಾಲನ್ನು ನಾನು ನಿನಗೆ ತೋರಿಸ್ತೀನಿ, ಬಾ ಹೋಗೋಣ ಅಂತೇಳಿ ಹೇಳ್ತಾನೆ. ಸೊ ಅಲ್ಲೂ ಹೋಗೋದಾ, ನೀನು ಯಾವ ಥರ ಹೋಗಿದೆಯಾ ಅಲ್ಲಿಗೆ ಅಂಥೇಳಿ ಸಂದೀಪ್ ಕೇಳಿದಾಕ್ರ, ನಾನು ಯಾವತ್ತೂ ಹೋಗಿಲ್ಲ ಅಲ್ಲಿಗೆ, ಬಟ್ ನನಗೆ ಗೊತ್ತು ಅದು ಅಷ್ಟು ಚೆನ್ನಾಗಿದೆ ವಾಟರ್ ಫಾಲು, ಇದಕ್ಕಿಂತ ಚೆನ್ನಾಗಿರೋವಂಥ ವಾಟರ್ ಫಾಲ್ ಇದೆ ಅದು. ಸೊ ಅದು ಸಖತ್ತಾಗಿದೆ ಅಂಥೇಳಿ, ಇಲ್ಲಿಂದ ಏನಿಲ್ಲ ಅಂದ್ರೆ ಒಂದು 2-3 ಗಂಟೆ ಆಗ್ಬೋದಷ್ಟೇ, ಹೋಗಿ ಬರೋಣ ಬಾ ಅಂಥೇಳಿ ಅರ್ಪಿತ್ ಹೇಳ್ತಾನೆ. ಆವಾಗ ಸಂದೀಪ್ ಹೇಳ್ತಾನೆ, ಅಲ್ಲೂ ಹೋದರೂ ಕೂಡ ಇದೇ ಥರ ಆದರೆ ಏನು ಮಾಡೋದು, ಇವಾಗ ಹೆಂಗಾದರೂ ಸುತ್ತಾಡಿದ್ದೀವಿ, ಸೊ ಅದೇ ಥರ ಆಗ್ಬೋದು, ಏನೋ ಎಂಜಾಯ್ ಮಾಡಿ ಬರೋಣ, ಬರೋದು ಬಂದಿದ್ದೀವಿ,
ಯಾಕೆ ವಾಪಸ್ ಹೋಗೋಣ ಅಂತೇಳಿ ಅರ್ಪಿತ್ ಹೇಳ್ಬಿಟ್ಟು ಸರಿ ಬಾ ಹೋಗೋಣ ಅಂತೇಳಿ ಸಂದೀಪ್ ಬೈಕ್ ಮೇಲೆ ಕೂತು ಅರ್ಪಿತ್ ಹಿಂದೆ ಕೂತಿರ್ತಾನೆ. ಬಾ ಹೋಗೋಣ ಅಂತೇಳಿ ಗೂಗಲ್ ಲೊಕೇಶನ್ ಹಾಕಿಬಿಟ್ಟು ಹೊರಡ್ತಾರೆ. ಸೊ ಹೋಗ್ತಾ 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 ಯಾವುದೋ ಒಂದು ಊರಿಗೆ ಬರ್ತಾರೆ, ಸಣ್ಣ ಹಳ್ಳಿಗೆ ಬರ್ತಾರೆ. ಸಂದೀಪ್ ಕೇಳ್ತಾನೆ ಎಲ್ಲಿದೆ, ಇನ್ನೂ ಎಷ್ಟು ದೂರ? ಇನ್ನೂ ಸ್ವಲ್ಪ ಮುಂದೆ ಹೋಗಪ್ಪ ಸಿಗತ್ತೆ ನಿನಗೆ, ಸ್ವಲ್ಪ ಮುಂದೆ ಹೋಗು ಸಿಗತ್ತೆ ಅಂತೇಳಿ ಯಾವುದೋ ಒಂದು ಹಳ್ಳಿ ಹತ್ರ ನಿಂದಿರಿಸ್ಬಿಟ್ಟು ಅಲ್ಲಿ ಏನೋ ಒಂದು ಬೋರ್ಡ್ ಹಾಕಿರ್ತಾನೆ ಒಳಗೆ ಹೋಗಬಾರ್ದು ಅಂತೇಳಿ. ಬಟ್ ಅರ್ಪಿತ್ ಹೇಳ್ತಾನೆ ನಡಿ ಮಾರ್ರೆ ನನಗಿದು ರೋಡ್ ಗೊತ್ತೈತೆ ಅಂತೇಳಿ ಅಲ್ಲೇ ಹೋಗಿ ನಿಂದಿರಿಸ್ತಾನೆ. ಆವಾಗ ರಾತ್ರಿ ಏನಿಲ್ಲ ಅಂದರೂ 2:30-3 ಗಂಟೆ ಆಗಿರುತ್ತೆ. ರಾತ್ರಿ 3 ಗಂಟೆ ಆಗಿರುತ್ತೆ. ಎಲ್ಲಿ ಮರೆ ಇಷ್ಟು ರಾತ್ರಿ ಮಧ್ಯರಾತ್ರಿ ತಿರುಗಾಡ್ತಿದ್ದೀವಿ, ಯಾವುದೋ ಒಂದು ಹಳ್ಳಿಗೆ ಬಂದಿದ್ದೀವಿ, ಯಾರಾದರೂ ನಮಗೆ ಹೊಡೆದಿದ್ರೆ ಏನು ಮಾಡೋದು, ಕಳ್ತನ ಮಾಡಿಗೆ ಬಂದೀವಿ ಅಂತೇಳಿ ಸಂದೀಪ್ ಹೇಳ್ದಾಕ್ರ ಏನಿಲ್ಲ ತಲೆ ಕೆಡ್ಸ್ಕೋಬೇಡ ನನಗಿಲ್ಲೆಲ್ಲ ಗೊತ್ತು ಅಂತೇಳಿ ಹೇಳ್ತಾನೆ. ಇಷ್ಟೊತ್ತು ಗೊತ್ತಿಲ್ಲ ಅಂದವನಿಗೆ ಇವಾಗ ಹೆಂಗೆ ಗೊತ್ತು ಅಂತೇಳಿ ಸಂದೀಪಿಗೆ ಡೌಟ್ ಬರ್ತಿರುತ್ತೆ. ಇರಲಿ ಬಿಡು ಸುಮ್ಮನೆ ಏನೋ ಇಲ್ಲಿ ಇಷ್ಟು ದೂರ ಬಂದಿದ್ದೀವಿ ಮುಗಿಸ್ಕೊಂಡೇ ಹೋಗೋಣ ಅಂಥೇಳಿ ಸಂದೀಪ್ ತಲೆಯಲ್ಲಿ. ಅರ್ಪಿತ್ ಒಂದು ಕಡೆಯಿಂದ ಹೇಳ್ತಾನೆ ಲೋ ಇವತ್ತು ರಾತ್ರಿ ಇಲ್ಲೇ ಇದ್ಬಿಡೋಣ, ಅಲ್ಲೊಂದು ಮನೆ ಕಾಣಿಸ್ತಿದೆಯಲ್ಲ ಅಲ್ಲೊಬ್ಳು ಹೆಂಗಸಿ ಇರ್ತಾಳೆ, ಸೊ ಅವಳಿಗೆ ಒಂದು ರಿಕ್ವೆಸ್ಟ್ ಮಾಡಿಬಿಟ್ಟು ನಾವು ಇಲ್ಲೇ ಇದ್ಬಿಡೋಣ ಬೆಳಗ್ಗೆ ಎದ್ದು ಹೋಗೋಣ ಅಂತೇಳಿ ಹೇಳ್ತಾನೆ ಅರ್ಪಿತ್. ಸಂದೀಪ್ ಒಂದು ಸೈಡ್ ನೋಡ್ತಾನೆ, ಅಲ್ಲಿ ಯಾವುದೇ ಥರದ ಮನೆಗಳಿರಲ್ಲ, ಫುಲ್ಲು ಬಯಲು ಪ್ರದೇಶ. ಆದರೆ ಅರ್ಪಿತು ಅಲ್ಲಿ ಮನೆ ಐತೆ ಅಂತ ಹೇಳ್ತಿರ್ತಾನೆ. ಅವಾಗ ಸಂದೀಪ್ ಹೇಳ್ತಾನೆ ನೀ ಏನು ನಿಶಾ ಮಾಡತ್ತೇನ ಹಿಂದೆ ಕೂತ್ಬಿಟ್ಟು, ಇಲ್ಲಿ ಯಾವ ಮನೆ ಇಲ್ಲ ಏನಿಲ್ಲ. ಹೌದಾ ಏನಿಲ್ವಾ? ಓ ಏನಿಲ್ಲ ಮುಂದೆ ಮುಂದೆ ಇರ್ಬೋದು ಅಂಥೇಳಿ ಮತ್ತೆ ಮುಂದೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಇಷ್ಟೊತ್ತು ಮ್ಯಾಪ್ ನೋಡ್ತಿರೋವನು ಅರ್ಪಿತು ಫೋನನ್ನು ಕಿಶೆ ಒಳಗೆ ಹಾಕ್ಕೊಂಡು ಡೈರೆಕ್ಷನನ್ನು ತೋರಿಸ್ತಿರ್ತಾನೆ ಸಂದೀಪ್ಗೆ. ಸೊ ಆ ಹಳ್ಳಿನ ದಾಟ್ಬಿಟ್ಟು ಮುಂದೆ ಹೋದಕ್ರ ಒಂದು ದೊಡ್ಡದಾಗಿರುವಂಥ ಒಂದು ವಾಟರ್ಫಾಲನ್ನು ನೋಡ್ತಾರೆ ಇಬ್ಬರು. ಓ ಎಷ್ಟು ಚೆನ್ನಾಗಿದೆಯಲ್ಲ ವಾಟರ್ಫಾಲು, ಎಷ್ಟೊಂದು ನೀರು ಹಾಗೆ ಹೀಗೆ ಅಂತೇಳಿ ಸಂದೀಪ್ ಹೊಗಳ್ತಾ ಇರ್ತಾನೆ. ಆದರೆ ಅರ್ಪಿತ್ತು ಒಂದು ಕಡೆ ಸುಮ್ಮನೆ ನಿಂತಿರ್ತಾನೆ. ಇವನು ಇಷ್ಟೊತ್ತೆಲ್ಲ ಮಾತಾಡ್ತಿರ್ತಾನೆ ಸಂದೀಪು, ಎಷ್ಟು ಚೆನ್ನಾಗಿದೆಯಲ್ಲ, ಎಷ್ಟು ನೀರಿದೆ, ಅಷ್ಟು ಮಸ್ತಾಗಿತ್ತು ಏನು ಅಂಥೇಳಿ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಅರ್ಪಿತು ಒಂದು ಕಡೆ ಮೇಲಿಂದ ಸುಮ್ಮನೆ ನೋಡ್ತಿರ್ತಾನೆ ತಳಗೆ. ಸೊ ಸಂದೀಪ್ಗೆ ಡೌಟ್ ಬರ್ತಿರುತ್ತೆ, ಬಟ್ ಸಂದೀಪ್ ಸುಮ್ಮನೆ ಇರ್ತಾನೆ, ಯಾವುದೇ ಥರದ ಕ್ವಶನನ್ನು ಕೇಳ್ತಿರಲ್ಲ ಅವನಿಗೆ. ಪಕ್ಕದಲ್ಲೇ ಒಂದು ಸಿಮೆಂಟಲ್ಲಿ ಗೋಡೆ ಕಟ್ಟಿರ್ತಾರೆ, ಅದರ ಮೇಲೆ ಅರ್ಪಿತ್ ಏರ್ತಿರ್ತಾನೆ. ಸಂದೀಪ್ ಕೇಳ್ತಾನೆ ನೀನು ಯಾಕೆ ಮೇಲೆ ಏರ್ತಿದೀಯಾ? ಇಲ್ಲ ನಾನು ಮೇಲೆ ಏರಬೇಕು, ಮೇಲಿಂದ ಜಿಗಿಬೇಕು ತಳಗೆ, ನೋಡೋಣ ಹೆಂಗಿರುತ್ತೆ ಅಂಥೇಳಿ ಅರ್ಪಿತ್ ಹೇಳ್ತಾನೆ. ಸಂದೀಪ್ ತಲೆಗೆಲೆ ಕೆಟ್ಟೈತಾ ನಿನಗೆ? ಇಲ್ಲಿಂದ ಮೇಲಿಂದ ತಳಗೆ ಜಿಗಿದ್ರೆ ನೀನು ಉಳಿಯಲ್ಲ, ನೆನಪೈತೆ ಏನಾಗಲ್ಲ ನನಗೆ, ಒಂದು ಸ್ವಲ್ಪ ಜಿಗಿದು ಬರ್ತೀನಿ ನಾನು, ನೀನು ಬಾ ಜಿಗಿ ಅಂತೇಳಿ ಅವನಿಗೂ ಫೋರ್ಸ್ ಮಾಡ್ತಿರ್ತಾನೆ. ಅವಾಗ ಸಂದೀಪಿಗೆ ಕನ್ಫರ್ಮ್ ಆಗಿಬಿಡುತ್ತೆ, ಇವನಿಗೆ ಯಾವುದೋ ಒಂದು ದೆವ್ವ ಮೈ ಮೇಲೆ ಬಂದೈತೆ, ಅದಕ್ಕೆ ಈ ಥರ ಆಡ್ತಾವನೆ ಅಂಥೇಳಿ. ಅವಾಗ ಸಂದೀಪನ ಮಾತು ಕೇಳ್ತಿರಲ್ಲ ಅರ್ಪಿತ್, ಬಾ ಜಿಗನ ಅಂತೇಳಿ ಹೋಗ್ತಿರ್ತಾನೆ. ಸಂದೀಪ್ಗೆ ಬ್ಲ್ಯಾಕ್ ಮ್ಯಾಜಿಕ್ ಗೊತ್ತಿರುತ್ತೆ, ಮಾಟ ಮಂತ್ರದ ಬಗ್ಗೆ. ಆ ಮಾಟ ಮಂತ್ರದ ಬಗ್ಗೆ ಗೊತ್ತಿರೋಣ. ಸೊ ಒಂದೆರಡು ಮಂತ್ರ ಹೇಳ್ತಾನೆ, 1-2 ನಿಮಿಷ ಅರ್ಪಿತ್ ಕಿವಿಯಲ್ಲಿ. ಅವಾಗ ಅರ್ಪಿತ್ ಗೋಡೆ ಹತ್ತಿರ್ತಿರ್ತಾನಲ್ಲ ಅದನ್ನು ಬಿಟ್ಟು ತಳಗೆ ಬೀಳ್ತಾನೆ. ಸೊ ಇಬ್ಬರು ಕೂಡ ತಳಗೆ ಬೀಳ್ತಾರೆ. 2 ನಿಮಿಷ ಸುಮ್ಮನೆ ಅಂದರೆ ಪ್ರಜ್ಞೆ ತಪ್ಪಿಬಿಡುತ್ತೆ. ಸೊ 2 ನಿಮಿಷ ಏನೂ ಗೊತ್ತಾಗಲ್ಲ ಅಂಥೇಳಿ ಜೊತೆಗೆ ಎದ್ದು ಕೇಳ್ತಾನೆ. ಸಂದೀಪ್ಗೆ ಅರ್ಪಿತ್ ಕೇಳ್ತಾನೆ ಇಲ್ಲಿ ಹೆಂಗೆ ಬಂದ್ವಿ ನಾವು, ಇಷ್ಟೊತ್ತು ಏನರ ನಡೀತೈತೇನು ಇಲ್ಲಿ ಅಂತೇಳಿ ಕೇಳಿದಾಕ್ರ ಸಂದೀಪ್ ಫುಲ್ ಶಾಕಲ್ಲಿರ್ತಾನೆ. ಇಷ್ಟೊತ್ತು ಗೋಡೆನೆಲ್ಲ ಏರ್ತಿದ್ದ, ಇಷ್ಟೊತ್ತು ನನಗೆ ದಾರಿ ಎಲ್ಲ ತೋರಿಸ್ಕೊಂಡು ಇಲ್ಲೇ ನೀನೇ ಕರ್ಕೊಂಬಂದಿರೋದು, ನೀನೇ ಈ ಥರ ಕೇಳ್ತಿದ್ಯಾ ಅಂದಾಕ್ರ. ಹೌದಾ ನಾನೇ ಕರ್ಕೊಂಬಂದಿದ್ದೀನ? ಹೂನಪ್ಪ ನೀನೇ ಕರ್ಕೊಂಬಂದಿದ್ಯಾ ಇಲ್ಲಿಗೆ ಅಂದಾಕ್ರ. ಸೊ ಅವ್ನು ಕನ್ಫ್ಯೂಷಲ್ಲಿ ಒಂಥರ ಗುಂಗಲ್ಲಿರ್ತಾನೆ, ಅವ್ನು ನಿಶೆಯಲ್ಲಿ ಹೆಂಗಿರ್ತಾರಲ್ಲ ಜನ, ಸೊ ಆ ಥರ ಇರ್ತಾನೆ. ಇಬ್ರಿಗೂ ಕೂಡ ಶಾಕು, ಅದರೊಳಗೆ ಬೇರೆ ಸಂದೀಪಿಗೆ ದೊಡ್ಡ ಶಾಕು. ಇವನಿಗೆ ಏನಾಗಿದೆ ಅಂಥೇಳಿ ಫುಲ್ಲು ತಲೆ ಕೆಡ್ಸ್ಕೊಂಡಿರ್ತಾನೆ ಅವನು. ಸರಿ ಸಾಕು ಬಾ ಹೋಗೋಣ ಅಂಥೇಳಿ. ಆಮೇಲೆ ಅರ್ಪಿತ್ ಒಂದು ಕಡೆಯಿಂದ ಹೇಳ್ತಾನೆ ಬಾರೋ ಇಲ್ಲೊಂದು ಹೆಂಗಸಿರ್ತಾಳೆ, ಒಂದು ಮನೆ ಐತಿಲ್ಲಿ, ಇವತ್ತೊಂದು ದಿನ ಇದ್ಬಿಟ್ಟು ಹೋಗೋಣ ಅಂತೇಳಿ ಅರ್ಪಿತ್ ಹೇಳ್ತಿರ್ತಾನೆ. ಆದರೆ ಸಂದೀಪಿಗೆ ಗೊತ್ತು ಇದು ಬೇರೆನೇ ಆಟ ಆಡಿಸ್ತಿರೋದು ಅಂಥೇಳಿ. ಸರಿ ಆಯಿತು ಹೋಗೋಣ ಅಂಥೇಳಿ ಸಂದೀಪ್ ಬೈಕ್ ಮೇಲೆ ಅವನಿಗೆ ಕುಂಡ್ರಿಸ್ತಾನೆ. ಅಲ್ಲಿಂದ ಬೆಂಗಳೂರಿಗೆ ಬರೋಕ್ಕೆ ಅಂದರೆ ಪಿ ಜಿಗೆ ಬರೋಕ್ಕೆ ಒಂದು 2-3 ಗಂಟೆ ತಗೋಬೋದು. ಆದರೆ ಸಂದೀಪ್ ಹೊಡೆಯೋ ಸ್ಪೀಡ್ಗೆ 2 ಗಂಟೆಗೆ ಬೆಂಗಳೂರು ಪಿ ಜಿಯಲ್ಲಿ ಬಂದು ತರುತ್ತಾರೆ. ಸೊ ಎಷ್ಟು ಸ್ಪೀಡಾಗಿ ಹೊಡಿತಾನಂದರೆ ಅರ್ಪಿತ್ಗೆ ಚಾನ್ಸೇ ಕೊಡಲ್ಲ ಅವನು ಮಾತಾಡೋಕ್ಕೆ, ಅಷ್ಟು ಸ್ಪೀಡಾಗಿ ಹೊಡಿತಿರ್ತಾನೆ. ಆವಾಗ ಸಂದೀಪು ಅವ್ರ ಮನೆಗೆ ಫೋನ್ ಹಚ್ತಾನೆ, ಅರ್ಪಿತ್ ಅವ್ರ ಮನೆಗೆ. ಅಂಕಲ್ ನಿಮ್ಮ ಮಗ ಈ ಥರ ಆಡ್ತಿದ್ದ, ಸೊ ನೀವು ದೆವ್ವ ಬಂದಿದೆ ಅವನ ಮೈ ಮೇಲೆ, ಅದು ಹೆಂಗೆ ಬಂದಿತ್ತಂತ ಗೊತ್ತಿಲ್ಲ,
ಅವನು ಯಾಕೆ ಈ ಥರ ಆಡ್ತದ ಅಂತೇಳಿ ನನಗೆ ಗೊತ್ತಿಲ್ಲ. ಸೊ ಅವನು ಸಾಯೋಕ್ಕೆ ಬೇರೆ ಹೋಗ್ತಿದ್ದಾನೆ. ಸೊ ಈ ಥರ ವಿಚಿತ್ರವಾಗಿ ಆಡ್ತಿದ್ದಾನೆ, ಏನು ಮಾಡೋದು ಅಂತ ಅಂದಾಗ ಅರ್ಪಿತ್ ಮನೆಯವರು ತುಂಬ ಗಾಬರಿ ಆಗಿಬಿಡ್ತಾರೆ. ಏನಪ್ಪ ಮಗ ಒಬ್ಬನೇ ಇದ್ದಾನೆ, ಈ ಥರ ಆಡ್ತಿದ್ದಾನಲ್ಲ ಅಂಥೇಳಿ ಅರ್ಪಿತ್ ಅವ್ರ ಮನೆಯಲ್ಲಿ ಗಾಬರಿ ಆಗಿಬಿಟ್ಟು ಅಲ್ಲೇ ಇರೋವಂಥ ಒಬ್ಬ ಆಚಾರ್ಯರ ಹತ್ರ ಹೋಗಿ ಕೇಳ್ತಾರೆ, ಈ ಥರ ನನ್ನ ಮಗ ಆಡ್ತಿದ್ದಾನೆ, ಏನಾಗಿದೆ ಅಂತೇಳಿ. ಸರಿ ಆಡ್ತಿದ್ದಾರ, ಸೊ ನಾನು ನಿಮಗೆ ಒಬ್ಬರು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಅವ್ರ ಹತ್ರ ಹೋಗ್ರಿ, ಅರ್ಪಿತ್ ಫೋಟೋ ತೊಗೊಂಡು ಹೋಗ್ರಿ ಅಂದಾಕರ ಸರಿ ಅಂಥೇಳಿ ಒಬ್ಬರು ಮಾಟ ಮಂತ್ರ ಮಾಡೋರ ಹತ್ರ ಕಳಿಸ್ತಾನೆ ಆ ಆಚಾರ್ಯ. ಹೋಗ್ತಾರೆ. ಆವಾಗ ಆ ಮಾಟ ಮಂತ್ರ ಮಾಡೋನು ಎಲ್ಲ ಡೀಟೇಲನ್ನು ತಗೋತಾನೆ. ಅರ್ಪಿತ್ ಬರೀ ಫೋಟೋ ನೋಡಿಬಿಟ್ಟು ಸೊ ಅವನ ಮೇಲೆ ಯಾರು ಬಂದಿದ್ದಾರೆ, ಎದಕ್ಕೆ ಬಂದಿದ್ದಾರೆ, ಕಾರಣ ಏನು ಅಂಥೇಳಿ ಎಲ್ಲವನ್ನು ತಿಳ್ಕೊತಾರೆ. ಎಲ್ಲವೂ ಕೂಡ ಅರ್ಪಿತ್ ಅವರ ತಂದೆ ತಾಯಿಗೆ ಎಕ್ಸ್ಪ್ಲೇನನ್ನು ಮಾಡ್ತಾರೆ. ಅವರು ಹೇಳೋದು ಒಂದೇ ಮಾತು, ಆ ಮಾಟ ಮಂತ್ರ ಮಾಡೋರು, ಅರ್ಪಿತಿಗೆ ಚಿಕನ್ ತಿನ್ನಿಸೋದನ್ನು ಬಿಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಹಾಗೆ ಅಂದಾಕರ ಅರ್ಪಿತ್ ಅವರ ತಂದೆ ಸಂದೀಪಿಗೆ ಫೋನ್ ಹಚ್ಚಿ ಅವ್ನು ಚಿಕನ್ ಭಾಳ ತಿಂತಿದ್ದಾನ ಅಂದಾಕರ, ಹೌದು ಅಂಕಲ್, ಭಾಳ ಅಂದರೆ ಭಾಳ ಚಿಕನ್ ತಿಂತಾನೆ, ಸೊ ಫ್ರಿಜ್ಜಲ್ಲಿ ಬೇರೆ ಸ್ಟೋರ್ ಮಾಡಿಟ್ಟಿರ್ತಾನೆ, ಹಾಗೆ ಅಂದಾಕರ ಹೌದಾ, ಇನ್ಮೇಲೆ ಅವನಿಗೆ ಚಿಕನ್ ತಿನ್ನಬೇಡ ಅಂತ ಹೇಳು, ಬಿಡಿಸು, ಅದರಿಂದನೇ ಅವನು ಅಷ್ಟಕ್ಕೊಂದು ಆಡ್ತಿರೋದು ಅಂದಾಕರ ಹೌದಾ ಅಂಥೇಳಿ. ಸೊ ಸಂದೀಪ್ಗೆ ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಗೊತ್ತಿರೋದ್ರಿಂದ ಸೊ ಅವನು ಕೂಡ ಓಕೆ ಅಂಕಲ್ ಸರಿ ಅಂಥೇಳಿ ಅರ್ಪಿತ್ಗೆ ಚಿಕನ್ ತಿನ್ನೋದನ್ನು ಬಿಡಿಸ್ತಾನೆ. ಸೊ ಆ್ಯಸ್ ಎ ಟ್ರೂ ಫ್ರೆಂಡ್ ಆಗಿ ಏನೇನು ಮಾಡಬೇಕು ಎಲ್ಲವನ್ನು ಮಾಡಿದ್ದ. ನಮಗೆ ಗ್ರೂಪಲ್ಲಿ ಎಷ್ಟೇ ಜನ ಫ್ರೆಂಡ್ಸ್ ಇದ್ರೂ ಕೂಡ ಸಂದೀಪ್ ಅಂತ ಒಬ್ಬ ಟ್ರೂ ಫ್ರೆಂಡ್ ಇದ್ದರೆ ಸೊ ನಾವು ಜೀವನದಲ್ಲಿ ಏನು ಬೇಕಾದರೂ ಮಾಡ್ಬೋದು. ಹಾಗೆ ಅವನಿಗೆ ಅರ್ಪಿತ್ಗೆ ಚಿಕನ್ ತಿನ್ನೋದನ್ನು ಬಿಡಿಸ್ತಾನೆ. ಆವಾಗವಾಗ ರಾತ್ರಿ ಹೊತ್ತು ಆ ದೆವ್ವ ಇವನು ಮೈ ಮೇಲೆ ಬರ್ತಿತ್ತು, ವಿಚಿತ್ರವಾಗಿ ಆಡ್ತಿದ್ದ. ಆದರೆ ಸಂದೀಪ್ ಅವನ ಜೊತೇಲಿ ಇದ್ದಾಕರ ಇವನು ಭಯ ಪಡ್ತಿರ್ಲಿಲ್ಲ, ಆ ದೆವ್ವ ಕೂಡ ಹತ್ರ ಬರ್ತಿರ್ಲಿಲ್ಲ. ಯಾಕಂದರೆ ಇವನ ಹತ್ರ ಬ್ಲ್ಯಾಕ್ ಮ್ಯಾಜಿಕ್ ಕಲ್ತ್ಕೊಂಡಿದ್ದ ಇವನು. ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಕೆಟ್ಟದ್ದೇ, ಬಟ್ ಕೆಲವೊಂದು ಸಲ ಒಳ್ಳೆಯದು ಕೂಡ ಆಗುತ್ತೆ. ಸೊ ಕೆಲವೊಂದು ಟೈಮಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಸೊ ಇದು ಅವನಿಗೆ ತುಂಬ ಹೆಲ್ಪ್ ಆಗ್ತಿತ್ತು. ಸೊ ಸಂದೀಪ್ ಅವನು ತುಂಬ ಬ್ಯಾಕ್ ಬೋನ್ ಆಗಿದ್ದ. ಕೊನೆಗೂ ಕೂಡ ಎಲ್ಲ ನಾರ್ಮಲ್ ಆಗೋ ಥರ ಸಂದೀಪ್ ಮಾಡ್ದ ಅರ್ಪಿತ್ಗೆ. ಸೊ ಫೈನಲ್ಲಿ ಅರ್ಪಿತು ಎಷ್ಟು ಚೆನ್ನಾಗಾಗಿದೆ ಅಂದರೆ ಚಿಕನ್ ತಿನ್ನೋದೇ ಬಿಟ್ಬಿಟ್ಟ. ಸೊ ಆ ದೆವ್ವದಿಂದ ಮುಕ್ತಿ ಕೂಡ ಪಡ್ಕೊಂಬಿಟ್ಟ. ಸೊ ಮಾಟ ಮಾಡೋನು ಅರ್ಪಿತ್ ಅವರ ತಂದೆಗೆ ಏನು ಹೇಳಿರ್ಬೋದು ಆ ಥರ. ಆ ದೆವ್ವ ಚಿಕನ್ ಮೇಲೆ ಅಷ್ಟಕ್ಕೊಂದು ಪ್ರೀತಿ ಇತ್ತಾ, ಇಲ್ಲ ಅರ್ಪಿತಿಗೆ ಅಷ್ಟಕ್ಕೊಂದು ಪ್ರೀತಿ ಇತ್ತಾ ಚಿಕನ್ ಮೇಲೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಸೊ ಮಾರಲ್ ಆಫ್ ದ ಸ್ಟೋರಿ ಏನಪ್ಪ ಅಂದರೆ ಕೊನೆಗೆ ಅವನು ಚಿಕನ್ ಬಿಟ್ಟಿರೋದ್ರಿಂದ ಆ ದೆವ್ವ ಹೋಯಿತು. ನೋಡಿ ಸ್ನೇಹಿತರೆ, ಈ ಥರ ಒಂದು ಘಟನೆ ಕೂಡ ಒಬ್ಬರ ಜೀವನದಲ್ಲಿ ನಡೆಯುತ್ತೆ. ಕೆಲವೊಬ್ಬರು ಫ್ರೀಡಮ್ ಅಂತೇಳಿ ಒಂದು ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆಲ್ಲ ಹೋಗಿರ್ತೀರ. ಆ ಜಾಗ ಎಂಥದ್ದು ಏನಿರುತ್ತೆ ಅಂತೇಳಿ ಗೊತ್ತಿರಲ್ಲ. ಬಟ್ ಜಗತ್ತಲ್ಲಿ ಎರಡೂ ಶಕ್ತಿ ಇರುತ್ತೆ, ಒಂದು ಪಾಸಿಟಿವ್ ಶಕ್ತಿ, ಇನ್ನೊಂದು ನೆಗೆಟಿವ್ ಶಕ್ತಿ. ಆದರೆ ನಮ್ಮ ಹಿಂದೆ ಸಂದೀಪ್ ಥರ ಒಬ್ಬ ಫ್ರೆಂಡ್ ಇದ್ದರೆ ನಾವು ಜಗತ್ತನ್ನೇ ಗೆಲ್ಬೋದು ಅಂತ ಹೇಳಿ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ. ಜೈ ಹಿಂದ್.